ನೀವು ಈಗ ನೋಡ್ತಾ ಇರುವುದು ಪಂಡ್ರಾಪುರದ ಚಂದ್ರಭಾಗಾ ನದಿಯ ದಂಡೆ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಜಗತ್ತಿನಾದ್ಯಂತದ ಭಕ್ತರು, ವಿಠ್ಠಲನ ಭಕ್ತರು ಈ ಕ್ಷೇತ್ರಕ್ಕೆ ವಿಠ್ಠಲನನ್ನು ದರ್ಶನ ಮಾಡಲು ಬರ್ತಾರೆ. ಆದರೆ ಸಾಕ್ಷಾತ್ ಭಗವಂತ ವಿಷ್ಣು ವಿಠ್ಠಲನ ರೂಪದಲ್ಲಿ ಇಲ್ಲಿ ಬರುವುದಕ್ಕೆ ಮುಖ್ಯ ಕಾರಣ ಏನನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಅಂತಹ ಒಂದು ಮಹತ್ವದ ಸ್ಥಳದಲ್ಲಿ ನಾವೆಲ್ಲರೂ ಇಲ್ಲಿದ್ದೇವೆ. ತಾವು ಸಹ ಈ ಕ್ಷೇತ್ರದ ಒಂದು ಸ್ಥಳದ ದರ್ಶನವನ್ನು ಮಾಡಿ, ಇದು ಅಂತಹ ಮಹಾಪುರುಷನ ಒಂದು ಸ್ಮರಣದಲ್ಲಿ ಇರುವಂತಹ ಮಂದಿರವಾಗಿದೆ. ಇದು ಪುಂಡಲಿಕ ಮಂದಿರ ಅಂಥೇಳಿ. ಈತನ ಕಾರಣದಿಂದಲೇ ಮಹಾವಿಷ್ಣು ವಿಠ್ಠಲನ ರೂಪದಲ್ಲಿ ಬಂದು ಈ ಕ್ಷೇತ್ರಕ್ಕೆ ನೆಲೆಸಿದ್ದಾನೆ. ಈತ ಪುಂಡಲಿಕನ ಮಹತ್ವ ಏನೆಂದರೆ, ಈತ ತನ್ನ ತಂದೆ ತಾಯಿಯನ್ನೇ ದೇವರು ಎಂದು ತಿಳಿದು ಪ್ರತಿನಿತ್ಯ ತನ್ನ ತಂದೆ ತಾಯಿಯರನ್ನೇ ದೇವರ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದ. ಆತನ ಒಂದು ಮಹಿಮೆ ಎಲ್ಲಿವರೆಗೆ ಮುಟ್ಟಿತ್ತಂದರೆ ವೈಕುಂಠದ ವಿಷ್ಣುವಿನವರೆಗೂ ಮುಟ್ಟಿತು. ಆ ವಿಷ್ಣು ಅದನ್ನು ಮೆಚ್ಚಿ ಈ ಒಂದು ಕ್ಷೇತ್ರಕ್ಕೆ ಬಂದು ನೆಲೆಸಿದ. ಈ ಕ್ಷೇತ್ರಕ್ಕೆ ಬಂದು ನೆಲೆಸಲು ಮುಖ್ಯ ಕಾರಣ ಅಂದರೆ ಅಂತಹ ಮಹಾ ವ್ಯಕ್ತಿಯಾದಂಥ ಪುಂಡಲಿಕ ಅಂತಹವರ ದೇವಗುಲವನ್ನು ತಾವು ನೋಡ್ತಾ ಇದ್ದೀರಿ. ಈ ಒಂದು ಕ್ಷೇತ್ರದ ಮಹಿಮೆಯಿಂದ ನಮಗೆ ಗೊತ್ತಾಗ್ತದೆ, ತಂದೆ ತಾಯಿಯವರ ಒಂದು ಪೂಜೆ ಮಾಡುವುದು, ತಂದೆ ತಾಯಿಯರ ಸೇವೆ ಮಾಡುವುದು ಎಷ್ಟೊಂದು ದೊಡ್ಡ ಕೆಲಸ ಎನ್ನುವುದು ನಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಅಂತಹ ಒಂದು ದೊಡ್ಡ ಮಹಿಮೆ ಇರುವಂಥ ಒಂದು ಸ್ಥಳ ಈ ಒಂದು ಪಂಢರಪುರವಾಗಿದೆ. ಮತ್ತು ಆ ಪಂಢರಪುರದ ಒಂದು ತೀರ್ಥಕ್ಷೇತ್ರವಾಗೋದಕ್ಕೆ ಕಾರಣವಾಗಿರುವಂತಹ ಒಂದು ಪುಂಡಲಿಕನ ಒಂದು ಮಂದಿರವನ್ನು ತಾವು ಎಲ್ಲರೂ ಈಗ ದರ್ಶನ ಮಾಡ್ತಾ ಇದ್ದೀರಿ. ಇಂತಹ ಒಂದು ಮಹಾಪುರುಷನಿಂದ ನಾವೆಲ್ಲರೂ ಪ್ರೇರಣೆ ಪಡೆದು ನಮ್ಮ ಜೀವನದಲ್ಲಿಯೂ ಸಹ ನಮ್ಮ ಹುಟ್ಟಿಗೆ, ನಮ್ಮ ಬದುಕಿಗೆ ಕಾರಣವಾಗಿರುವಂತಹ ನಮ್ಮ ತಂದೆ ತಾಯಿಯರನ್ನು, ಪಾಲಕರನ್ನು ಸಹ ನಾವು ಅಷ್ಟೇ ಭಕ್ತಿ ಒಂದು ಪ್ರೀತಿಯಿಂದ ಸೇವೆ ಮಾಡಿದಲ್ಲಿ ನಮ್ಮ ಜೀವನವೂ ಸಹ ಸಾರ್ಥಕ ಆಗ್ತದೆ. ಮತ್ತು ಆ ಭಗವಂತನೂ ಸಹ ಪುಂಡಲಿಕನಿಗೆ ಯಾವ ರೀತಿ ಒಂದು ಕೃಪೆ ತೋರಿದ ಅಂಥ ಕೃಪೆ ನಮ್ಮ ಜೀವನದಲ್ಲಿಯೂ ಸಾಧ್ಯವಿದೆ. ಈ ನಿಟ್ಟಿನಲ್ಲಿಯೇ ನಾವು ಪ್ರತಿ ವರ್ಷವೂ ಮಾತೃಪಿತೃ ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 10 ವರ್ಷಗಳಿಂದ ಇದರ ಒಂದು ಪ್ರೇರಣೆ ಸ್ಥಳ ಇದಾಗಿದೆ. ಇದು ಒಂದು ಅದ್ಭುತವಾದಂತಹ ಒಂದು ಮೈ ಪುಳಕಗೊಳಿಸುವಂತಹ ಸ್ಥಳವಾಗಿದೆ. ಇದನ್ನು ನೀವು ದರ್ಶನ ಮಾಡಿ ಎಲ್ಲರೂ ಈ ಕ್ಷೇತ್ರದ ಒಂದು ಪ್ರೇರಣೆ ಪಡೆದುಕೊಂಡು